ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ರಿಪೋರ್ಟರ್ ಆದಂತಹ ದತ್ತರಾಜ್ ಪಡುಕೋಣೆ ಆರ್ ನಗರದಿಂದ. ಇದೇ ಪ್ರಕಾಶನ ಮನೆ ಮುಂದೆ ಇದ್ದಾರೆ, ಲೋಕಾಯುಕ್ತ ದಾಳಿ ನಡೀತದೆ. ಸೊ ಅಲ್ಲಿಂದ ನೇರ ಸಂಪರ್ಕದಲ್ಲಿ ನಮ್ಮ ದತ್ತರಾಜ್ ಸಿಕ್ಕಿದ್ದಾರೆ. ಸೊ ದತ್ತರಾಜ್, ದತ್ತರಾಜ್ ಇವನ ಭ್ರಷ್ಟಾಚಾರ, ಕೋಟಿಗೂ ಮೀರಿರುವಂತಹ ಭ್ರಷ್ಟಾಚಾರ, 2 ಮನೆ, 1 ಫಾರ್ಮ್ ಹೌಸ್, ಎಲ್ಲ ಮೋಸ್ಟ್ಲಿ ರಸ್ತೆ, ಚರಂಡಿ, ಪಾರ್ಕ್ ಎಲ್ಲ ದುಡ್ಡನ್ನು ತಗೊಂಡೋಗಿ ಅವನ ಮನೆಯಲ್ಲೇ ಸೆಟಲ್ ಆಗ್ಬಿಟ್ಟಿದ್ದಾನಂತ ಅನ್ಸುತ್ತೆ ಅಲ್ವಾ ದತ್ತರಾಜ್? ಶಿಲ್ಪ, ಇವನ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಂತರದಲ್ಲಿ ಹೇಳ್ತೀನಿ. ಮೊದಲಿಗೆ ಇಂಪಾರ್ಟೆಂಟ್ ಆದಂತಹ ವಿಚಾರಗಳಿದ್ದಾವೆ. ಏನಂತಂದ್ರೆ, ಈ ನಿಂಗಪ್ಪ ಲೋಕಾವತಾರ ಪ್ರಕರಣದಲ್ಲಿದ್ದಂತಹ ಆರೋಪಿ ಏನಿದ್ದಾನೆ, ಆತ ಶ್ರೀನಾಥ್ ಜೋಶಿ ಜೊತೆ ಸಂಪರ್ಕದಲ್ಲಿ ಹೊಂದಿರತಕ್ಕಂಥವನು. ನಿಂಗಪ್ಪ ಅರೆಸ್ಟ್ ಆಗೋದು ಇದೇ ತಿಂಗಳ 2ನೇ ತಾರೀಕು, ಜೂನ್ 2ನೇ ತಾರೀಕು. ಈ ನಿಂಗಪ್ಪ ಅರೆಸ್ಟ್ ಆಗೋಕ್ಕಿಂತ ಮುಂಚೆ, ಒಂದು 4 ದಿವಸದ ಮುಂಚೆ ಅಂತ ಹೇಳಿದ್ರೆ, ಮೇ 27ನೇ ತಾರೀಕು ಇದೇ ಪ್ರಕಾಶ್ ಏನು ರೈಡ್ ಆಗಿದೆ ಡಬಲಿ, ಆತನಿಗೆ ನೇರವಾಗಿ ವಾಟ್ಸಪ್ನಲ್ಲಿ ಕಾಲ್ ಮಾಡ್ತಾನೆ. ಕಾಲ್ ಮಾಡಿದವನು ಏನು ಮಾತಾಡ್ತಾನೆ, ಈ ರೀತಿಯಾಗಿ ನಿನ್ನ ಮೇಲೆ ಒಂದು ಆರೋಪ ಬಂದಿದೆ, ಪ್ರತಿ ತಿಂಗಳು ಮಾಮೂಲಿ ಕೊಡೋದನ್ನು ಕೊಡ್ತಾ ಇಲ್ಲ, ಯಾಕಪ್ಪ ಕೊಡ್ತಾ ಇಲ್ಲ, ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಗೊತ್ತು. ಶ್ರೀನಾಥ್ ಜೋಶಿ ಅವರು ಕೇಳ್ತಾ ಇದ್ದಾರೆ, ಆ ಅಮೌಂಟನ್ನು ಕೊಟ್ಟಿಲ್ಲ, ಈ ತಿಂಗಳು ಸಂದಾಯ ಆಗಿಲ್ಲ ಅಂತ ಹೇಳಿದ್ರೆ ಡಿಸಪ್ರಾಪ್ರಿಯೇಟ್ ಅಸೆಟ್ಸ್ನ ಒಂದು ಕೇಸನ್ನು ಹಾಕಿ ನಂತರದಲ್ಲಿ ನಿನಗೆ ಲೋಕಾಯುಕ್ತ ಕೋರ್ಟು ಅದೇ ರೀತಿಯಾಗಿ ಮನೆ ಅಡ್ಡಾಡುವಾಗಿ ಮಾಡ್ತೀನಿ ಅಂತ ಹೇಳಿ ಹೆದರಿಸ್ತಾನೆ. ಅದು ಬರೋಬ್ಬರಿ 12 ನಿಮಿಷಗಳ ಕಾಲ ಮಾತಾಡ್ತಾನೆ. ಅದಲ್ಲದೆ ಈತನ ಪ್ರಕಾಶ ಏನಿದ್ದಾನೆ, ಪ್ರಕಾಶನ ಜೊತೆ ಇನ್ನೊಬ್ಬ ಡಬಲ್ ಇರ್ತಾನೆ, ಆತನ ಹೆಸರು ಬಂದು ಸುಧಾಕರ್. ಆತನಿಗೂ ಕೂಡ ಫೋನ್ ಮಾಡಿ ಇದೇ ರೀತಿಯಾಗಿ ಬೆದರಿಕೆ ಒಡ್ಡಿ, ಈ ಸಲ ಮಾಮೂಲಿಯನ್ನು ಜಾಸ್ತಿ ಕೊಡಬೇಕು, ಕೊಟ್ಟಿಲ್ಲ ಅಂತ ಹೇಳಿದ್ರೆ ಖಾತೆ ಬದಲಾಯಿಸ್ತೀನಿ ಅಂತ ಹೇಳ್ತಾರೆ. ಇದಾದ ಬಳಿಕ ಜೂನ್ 2ನೇ ತಾರೀಕು ನಿಂಗಪ್ಪ ಅರೆಸ್ಟ್ ಆಗ್ತಾನೆ. ನಿಂಗಪ್ಪ ಅರೆಸ್ಟ್ ಆದಮೇಲೆ ನಿಂಗಪ್ಪನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ತಮ್ಮ ಕಾಲು ಕೂಡ ಹೋಗಿದೆ, ಆ ಕಾರಣಕ್ಕೋಸ್ಕರ ಎಲ್ಲರೂ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಈ ಪ್ರಕಾಶ ಹಾಗೆ ಸುಧಾಕರ್ ರೆಡ್ಡಿ ಇಬ್ಬರು ಕೂಡ ಹೋಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ವಂಶೀಕೃಷ್ಣ SP ಏನಿದ್ದಾರೆ ಅವ್ರ ಹತ್ರ ಹೋಗಿ ಹೇಳ್ತಾರೆ, ಈ ರೀತಿಯಾಗಿ ನನಗೆ ಕಾಲ್ ಮಾಡಿದ ಸರ್, ಬೆದರಿಕೆ ಒಡ್ಡಿದ್ದ, ನಾನು 1 ರೂಪಾಯಿ ಕೊಡೋಕೆ ಹೋಗಿಲ್ಲ, ನಾನು ಇರೋದೇ ಹಿಂಗೆ, ಆ ಕಾರಣಕ್ಕೋಸ್ಕರ ದಯಮಾಡಿ ಏನಾದ್ರು ಹೆಲ್ಪ್ ಮಾಡಿ ಸರ್, ಇಂಥವರೆಲ್ಲ ಸಾಕಷ್ಟು ಜನ ಇದ್ದಾರೆ, ಲಪ್ಟಾಯಿಸುವಂಥ ಕೆಲಸಗಳು ಮಾಡ್ತಾರೆ ಸರ್, ನಾನು ಲೋಕಾಯುಕ್ತ ಹಾಗೆ ಹಿಂಗೆ ಅಂತ ಹೇಳಿದಕ್ಕೆ ನಾನು ಬೆಚ್ಚ ಬಿದ್ದಿದ್ದೆ, ಆದರೆ ಈ ರೀತಿಯಾಗಿ ಸಮಸ್ಯೆಗಳು ಬರ್ತವೆ ಅನ್ನೋಕ್ಕಿಂತ ಮುಂಚೆ ಈ ರೀತಿಯಾಗಿ ನಿಂಗಪ್ಪ ಅರೆಸ್ಟ್ ಆಗಿದ್ದಾನೆ, ಆ ಕಾರಣಕ್ಕೋಸ್ಕರ ನಾನು ಬಂದು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಸರ್, ದಯಮಾಡಿ ನನ್ನನ್ನು ಕಾಪಾಡಿ ಅಂತೇಳಿ ಹೇಳ್ಕೊಂಡು ಅಲ್ಲಿ ಒಂದು ನಾಟಕ ಮಾಡ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಸುಧಾಕರ್ ರೆಡ್ಡಿ ಹಾಗೆ ಪ್ರಕಾಶ್ ಇಬ್ಬರು ಕೂಡ ಬರ್ತಾರೆ. ಇಲ್ಲಿ ಗೊತ್ತಿಲ್ಲ, ಪ್ರಕಾಶ ಇದೇ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅಲ್ಲಿಗೆ ಮುಗ್ದೋಯ್ತು, ಲೋಕಾಯುಕ್ತದವರು ನಾನೊಂದು ಪಾಪದ ವ್ಯಕ್ತಿ ಅಂತ ಎಣಿಸ್ಕೊಂತಾರೆ, ಇಲ್ಲಿಗೆ ಮುಗ್ದೋಯ್ತು ಅಂತ ಎಣಿಸ್ಕೊಂಡಿರ್ತಾನೆ. ಆದರೆ ಲೋಕಾಯುಕ್ತದವರು ಅಲ್ಲಿನ ಕಾಲ್ ಡೀಟೇಲ್ಸ್ಗಳು, ನಿಂಗಪ್ಪನ ಕಾಲ್ ಡೀಟೇಲ್ಸ್ಗಳನ್ನು ನೋಡ್ಕೊಂಡು ಇವನು ಅಂತಿಂತ ಕುಳ ಅಲ್ಲ, ಡಬಲ್ ಈ ಪ್ರಕಾಶ, ನೇರವಾಗಿ ಬಂದು ಆ ರೈಡ್ ಮಾಡಬೇಕು ಅಂತ ಹೇಳಿ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಬಂದು ರೈಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈ 1 ಗಂಟೆವರೆಗೂ ಕೂಡ ರೈಡ್ ಮುಂದುವರೆದಿದೆ. ಅಕ್ಕಸಾಲಿಗರು ಕೂಡ ಚಿನ್ನವನ್ನು ಬೆಳ್ಳಿಯನ್ನು ಇರಬೇಕು, ಅವ್ರನ್ನೂ ಕೂಡ ಕರ್ಕೊಂಡು ಬಂದಿದ್ದಾರೆ. ಇನ್ನು ಬೆಸ್ಕಾಂನಿಂದ 2 ಸಿಬ್ಬಂದಿಗಳು ಬಂದಿದ್ದಾರೆ, ಅಂದರೆ ಪಂಚರ್ಗಳಾಗಿ ಇಂತಿಂಥ ಭಾಗದಲ್ಲಿ ಇಂತಿಂಥ ವಸ್ತುಗಳನ್ನು ನಾನು ನೋಡಿದೆ, 10 ಗ್ರಾಮ, 50 ಗ್ರಾಮ, 200 ಗ್ರಾಮ, 1 kg ಚಿನ್ನನ ಇದೆ ಕೊಂಡು ಅಲ್ಲಿ ಅವರ ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು DYSP ಗಿರೀಶ್ ಅವರ ತಂಡ ಮಾಡುತ್ತೆ. ಅದೇ ರೀತಿಯಾಗಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲ ಮಾಹಿತಿಗಳು, ಅಂದರೆ ಈತನ ಪ್ರಾಪರ್ಟಿಗಳೆಷ್ಟು, ಏನು ಎತ್ತ ಅನ್ನೋದು, ಈ ಒಂದು ತುಮಕೂರು ಬಳಿ ಅಂದರೆ ಕುಣಿಗಲ್ ಏನಿದೆ, ಕುಣಿಗಲ್ ತಾಲೂಕಿನ ಕಟ್ಟಿಗೆಹಳ್ಳಿಯಲ್ಲಿ 5 ಎಕರೆ ಫಾರ್ಮ್ ಹೌಸ್ ಇದೆ. ಆ ಫಾರ್ಮ್ ಹೌಸ್ಗೆ ವಾರದ ಅಂತ್ಯದಲ್ಲಿ ಶನಿವಾರ ಭಾನುವಾರ ಎಂಜಾಯ್ಮೆಂಟ್ಗೆ ಹೋಗ್ತಾ ಇದ್ದ. ಅದೇ ರೀತಿಯಾಗಿ ಇಲ್ಲೂ ಕೂಡ RR ನಗರದಲ್ಲೇ 3 ಅಂತಸ್ತಿನ ಬಿಲ್ಡಿಂಗ್ ಇದೆ, ಅದು ಒಂದನ್ನು ಬಾಡಿಗೆ ಕೊಟ್ಟು, ಇನ್ನೊಂದರಲ್ಲಿ ಫ್ಯಾಮಿಲಿ ಇದೆ. ಅಂದರೆ 2 ಬಿಲ್ಡಿಂಗ್ಗಳು, ಕಟ್ಟಡಗಳು ಎಲ್ಲದೂ ಕೂಡ 30-40 ಮೆಜರ್ಮೆಂಟ್ನಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಬೇರೆ ಬೇರೆ ಒಳಗಡೆ ಇರ್ತಕ್ಕಂಥ ದಾಖಲೆಗಳನ್ನು ನೋಡಿದರೆ ಬೆಂಗಳೂರು ಗ್ರಾಮಾಂತರ, ನಾಗರವಾವಿ, ಗೋವಿಂದರಾಜನಗರದಲ್ಲೂ ಕೂಡ ಏನು ಒಂದೊಂದು ಸ್ಕ್ವೇರ್ ಫೀಟ್ಗೆ ಬಂದು 30,000 ಇದೆ, ಅಂಥ ಜಾಗದಲ್ಲೂ ಕೂಡ ಪ್ರಾಪರ್ಟಿಗಳನ್ನು ಖರೀದಿ ಮಾಡುವಂಥ ಕೆಲಸಗಳು ಮಾಡಿದ್ದಾನೆ. ಇನ್ನು ಆ ಪ್ರಾಪರ್ಟಿಗಳ ವರ್ತ್ ಬಂದು ಈಗ ಓವರಾಲ್ ಸಿಕ್ಕಿರೋ ಪ್ರಕಾರ 110 ಕೋಟಿಯಷ್ಟು ಕ್ಯಾಲ್ಕುಲೇಷನ್ ಆಗಿದೆ ಅನ್ನೋ ಮಾಹಿತಿಗಳು ಲೋಕಾಯುಕ್ತದಿಂದ ದೊರೆತಿದೆ.